ಏನು ಮಾತಾಡೋಣ ನಮ್ಮ ಸಿನಿಮಾದ ಬಗ್ಗೆ ಈಗ? ಅದೇ ನೋಡೋಕೆ ಚೆನ್ನಾಗಿದೆ ಮೇಡಮ್, ಆರೋಗ್ಯ ಆಗಿದೆ ಮೇಡಮ್. ಆ ಪೇಪರ್ ಮೇಲೆ ಬರೆಯೋ ಆ ಸೀನು ಮೊದಲು ನಮ್ಗೆ ಇಷ್ಟ ಆಗಬೇಕು. ಪ್ರೇಮ್ ಸರು ನಮಗೆ ಹೇಳ್ಬಿಟ್ಟಿದ್ದಾರೆ, ನಮಗೆ ಭಾಷೆಗಿಂತ ಬಾಂಧವ್ಯ ದೊಡ್ಡದು, ಭಾವನೆ ದೊಡ್ಡದು ಮಗ. ನೀನು ಏನು ಹೇಳಬೇಕು ಅದನ್ನು ಎಕ್ಸ್ಪ್ರೆಸಿವ್ ಆಗಿ ಹೇಳು, ಡೇರಿಂಗ್ ಆಗಿ ಹೇಳು. ಹಾಯ್, ಹಲೋ, ನಮಸ್ಕಾರ. ನಾನು ವಂದಿತಾ. ಎಲ್ಲರಿಗೂ PRQ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ಅಂದರೆ, ನಮ್ಮ ಬರಹಗಾರರು, KD ಚಿತ್ರದ ರೈಟರ್ ಕ್ರಾಂತಿ ಸರ್. ಹೇಗಿದ್ದೀರಾ ಸರ್? ಹಾಯ್, ಹಲೋ, ನಮಸ್ಕಾರ. ನಾನು KD ಚಿತ್ರದ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್. ಈಗ ನಮ್ಮ ಜೊತೆ ಇದ್ದಾರೆ KD ಚಿತ್ರದ ಮತ್ತೊಂದು ಪಾತ್ರ ಮಾಡಿರುವ ವಂದಿತಾ ಅವರು. ಮೇಡಮ್, ಹೇಗಿದ್ದೀರಾ ಮೇಡಮ್? ಥ್ಯಾಂಕ್ ಯು, ನಂದು ಇಂಟ್ರಡಕ್ಷನ್ ಕೊಟ್ಟಿದ್ದಕ್ಕೆ. ನಾನು ಚೆನ್ನಾಗಿದ್ದೀನಿ ಸರ್. ನಾವು ಚೆನ್ನಾಗಿದ್ದೀವಿ ಮೇಡಮ್. ಏನು ಮಾತಾಡೋಣ ನಮ್ಮ ಸಿನಿಮಾದ ಬಗ್ಗೆ ಈಗ? ಅದೇ ನೋಡೋಕೆ ಚೆನ್ನಾಗಿದೆ ಮೇಡಮ್, ಆರೋಗ್ಯ ಆಗಿದೆ ಮೇಡಮ್. ಆರೋಗ್ಯವಾಗಿದ್ದೀನಿ. KD ಚಿತ್ರದ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಧ್ರುವ ಸರ್ ಜೊತೆ, ರಮೇಶ್ ಸರ್ ಜೊತೆ ಆಗಿರ್ಬೋದು, ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ ಜಿ, ಎಲ್ಲರ ಜೊತೆ ವರ್ಕ್ ಮಾಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೇಳಿ. ಎಲ್ಲರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಸರ್. ಮುಂದಿನ ದಿನಗಳಲ್ಲಿ ನಾನೊಂದು ಮ್ಯಾನಿಫೆಸ್ಟ್ ಮಾಡ್ಕೋತೀನಿ, ಅವ್ರ ಜೊತೆ ಎಲ್ಲ ಕೆಲಸ ಮಾಡೋ ಅವಕಾಶ ಸಿಕ್ಕಲಿ ಅಂತ. ನಿಮ್ಗೆ ಹೆಂಗೆ ಅನ್ನಿಸ್ತು ಸರ್? ಎಲ್ಲರಿಗೂ ಇಷ್ಟು ದೊಡ್ಡ ಕಾಸ್ಟಿಂಗ್ ಇದೆ, ಎಲ್ಲರಿಗೂ ಏನೋ ಡೈಲಾಗ್ ಬರ್ತಿದ್ದೀರಾ, ಹೆಂಗೆ ಅನ್ನಿಸ್ತು? ತುಂಬ ಖುಷಿ ಇದೆ ಮೇಡಮ್. ನಾವು ಯಾರನ್ನ ನೋಡ್ತೀವೋ ಅವ್ರ ಜೊತೆ ಒಂದು ಟಿ ವಿಲಿ, ಒಂದು ಸಿನಿಮಾದಲ್ಲಿ ಸೋಷಲ್ ನೋಡ್ಕೊಂಡ್ಬಂದಿರ್ತೀವಲ್ಲ, ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ ವಿಚಾರ. ಅವ್ರ ಜೊತೆ ಒಂದು ಬಾಂಧವ್ಯ, ಅವ್ರ ಜೊತೆ ಊಟ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಆಮೇಲೆ ಪ್ರತಿ ಡೈಲಾಗು ಈ ಥರ ಬರೀಬೇಕು, ಈ ಥರ ಹೇಳಬೇಕು ಅಂತ ಅವ್ರ ಜೊತೆ ಒಂದು ಡಿಸ್ಕಸ್ ಮಾಡಿ ನಾವು ವರ್ಕ್ ಮಾಡ್ತೀವಲ್ಲ, ಅದು ತುಂಬ ಖುಷಿ. ಸೊ ನನ್ನ ಪರ್ಸ್ನಲ್ ಕ್ವೆಶನ್ ಅಂತಲೇ ಕೇಳ್ಬೋದು. ನನಗೆ ಯಾರೇ ರೈಟರ್ ಆಗಲಿ, ಲಿರಿಸಿಸ್ಟ್ ಆಗಲಿ, ಸೊ ಅವ್ರಿಗೊಂದು ಕ್ವೆಶನ್ ಕೇಳಬೇಕು ಅಂತ ಅನಿಸುತ್ತೆ. ಹೇಗೆ ನೀವು ಬರಿತೀರಾ? ಲೈಕ್ ಆ ಮೂಡ್ ಇರಬೇಕಾ, ಅಥವಾ ಏನಾದರೂ ಕೆಲವೊಂದು ಇಮ್ಯಾಜಿನೇಷನ್ನಿಂದ ಬರಿತೀರಾ? ಹೇಗೆ ನಿಮ್ಮದು ರೈಟಿಂಗ್ ಸ್ಟಾರ್ಟ್ ಆಗುತ್ತೆ? ಅಂದರೆ ಮೇಜರ್ ಜಾನರ್ ಇಷ್ಟ ಆಗಬೇಕು ಮೇಡಮ್. ಓಕೆ. ಯಾಕಂದರೆ ನಾವು ಎದುರುಗಡೆ ಯಾರ ಜೊತೆ ಮಾತಾಡ್ತೀವಿ ಆ ಪರ್ಸನ್ ಇಷ್ಟ ಆದರೆ ಮಾತ್ರ ನಾವು ಬಾಂಧವ್ಯದಲ್ಲಿ ಮಾತಾಡೋಕ್ಕೆ ಸಾಧ್ಯ. ಪೇಪರ್ ವಿಚಾರದಲ್ಲೂ ಹಾಗೇನೆ, ಒಂದು ಸೀನ್ ವಿಚಾರದಲ್ಲೂ ಹಾಗೇನೆ. ನಾವು ಆ ಪೇಪರ್ ಮೇಲೆ ಬರೆಯೋ ಆ ಸೀನು ಮೊದಲು ನಮ್ಗೆ ಇಷ್ಟ ಆಗಬೇಕು. ಅದನ್ನು ನಾವು ಮೇಜರ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಬೇಕು, ಅವ್ರಿಗೆ ಹೇಗೆ ಬೇಕೋ ಹಾಗೆ ವರ್ಕ್ ಮಾಡಬೇಕು. ಓಕೆ. ಬಟ್ ಪರ್ಸ್ಪೆಕ್ಟಿವ್ ಚೇಂಜ್ ಇರುತ್ತಲ್ಲ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ. ಈಗ ನೀವು ನಿಮ್ಮ ಇಮ್ಯಾಜಿನೇಷನ್ ಅಥವಾ ನಿಮ್ಗೆ ಇಷ್ಟ ಆಗೋ ಥರ ನೀವು ಹೇಳಿದ್ರಿ ಬರಿತೀನಿ ಅಂತ. ಸೊ ಅದೇ ರೀತಿ ಇವಾಗ ಡೈರೆಕ್ಟರ್ದಲ್ಲೇ ಬೇರೆ ಇರುತ್ತೆ, ಅವ್ರ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಸೊ ಅದೇ ಹಿಂಗೆ ಕ್ಲಾಶ್ ಆಗದೆ ಇರೋ ರೀತಿ ಫೈನಲ್ ಮಾಡ್ತೀರಾ ಡೈಲಾಗ್? ಅಂದರೆ ನಾವು ಪ್ರತಿ ಸಿನಿಮಾನೂ ಒಂದು ಓಂಕಾರ ಅಂತ ಒಬ್ಬ ರೈಟ್ರು ಬಂದು ಓಂಕಾರ ಇಡೋದಕ್ಕೂ ಮುಂಚೆಯಿಂದನೂ ಡೈರೆಕ್ಟ್ರ್ ಆಲ್ರೆಡಿ ಅದಕ್ಕೆ ಓಂಕಾರ ಹಾಕಿ ಅವ್ರ ಕತೆ ಆಗಲಿ, ಚಿತ್ರಕಥೆ ಆಗಲಿ ಎಲ್ಲನೂ ರೆಡಿ ಮಾಡಿರ್ತಾರೆ. ಅವ್ರ ಥಾಟು ಏನು ಹುಟ್ಟಿರುತ್ತೋ ಅದೇ ಫ್ರೆಶ್ ಫೀಲು ಮೇಡಮ್. ಆ ಥಾಟಿಗೆ ನಾವು ಬ್ಲೆಂಡ್ ಆಗಬೇಕು, ಅದು ಪ್ರತಿಯೊಬ್ಬ ರೈಟ್ರು ಕರ್ತವ್ಯ. ಅದೇ ನಾನು ಮಾಡೋದು. ಸೊ ನೀವು ಬರೆಯುವಾಗ ತುಂಬ ಆಪ್ಷನ್ಸ್ ಕೊಟ್ಟಿರ್ತೀರಾ, ಹಿಂಗಲ್ಲ ಸರ್, ಹಿಂಗೂ ಮಾಡ್ಬೋದು. ಅದೇ ಅವರ ರಿಕ್ವೆಸ್ಟ್ ಮೇಲೆ, ಇವಾಗ ಅವರೊಂದಷ್ಟು ನಮಗೊಂದು ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಇದ್ರ ಮೇಲೆ ಬರೀಬೇಕು ನೀವು ಅಂತ ಅಂದ್ಬಿಟ್ಟು, ಅದ್ರ ಮೇಲೆ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ, ಸರ್ ಇಷ್ಟು ಈ ಥರ ವರ್ಕ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಅದು ಡೈರೆಕ್ಟ್ರಿಗೂ ಒಬ್ಬ ರೈಟ್ರಿಗೂ ಒಂದು ತಿನ್ ಲೈನ್ ಅಷ್ಟೇ ಅದು. ಓಕೆ, ಸೂಪರ್. ಈಗ ನಮ್ಮೆಲ್ಲ ಕನ್ನಡ ಆ್ಯಕ್ಟರ್ಸ್ ಜೊತೆ ನಿಮಗೆ ಸುಲಭವಾಗುತ್ತೆ ಕೆಲಸ ಮಾಡೋದು. ಈಗ ಬಾಲಿವುಡ್ಡಿಂದ ನಮ್ಮ ಸಂಜಯ್ ಸರ್ ಬಂದಿದ್ದಾರೆ, ಮತ್ತು ಶಿಲ್ಪಾ ಶೆಟ್ಟಿ ಮ್ಯಾಮ್ ಆ್ಯಂಡ್ ನೂರಾ ಫಾತಿ ಇದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡುವಾಗ ನಿಮಗೆ ಎಷ್ಟು ಡಿಫಿಕಲ್ಟ್ ಆಯಿತು ಆ್ಯಂಡ್ ಹೇಗೆ ಮ್ಯಾನೇಜ್ ಮಾಡಿದ್ರಿ ಡೈಲಾಗ್ಸ್? ಅದೇ ಡಿಫಿಕಲ್ಟ್ ಆಗೋದೇ ಇಲ್ಲ ಮೇಡಮ್ ನಮಗೆ. ಯಾಕಂದರೆ ಪ್ರೇಮ್ ಸರು ನಮಗೆ ಹೇಳ್ಬಿಟ್ಟಿದ್ದಾರೆ, ನಮಗೆ ಭಾಷೆಗಿಂತ ಬಾಂಧವ್ಯ ದೊಡ್ಡದು, ಭಾವನೆ ದೊಡ್ಡದು ಮಗ. ನೀನು ಏನು ಹೇಳಬೇಕು ಅದನ್ನು ಎಕ್ಸ್ಪ್ರೆಸಿವ್ ಆಗಿ ಹೇಳು, ಡೇರಿಂಗ್ ಆಗಿ ಹೇಳು ಅಂತ ಅಂದ್ಬಿಟ್ಟು, ಅದು ಪ್ರೇಮ್ ಸರ್ ಸಪೋರ್ಟು ಆ ಥರ ಇತ್ತು. ಸೊ ಅವ್ರ ಪುಷ್ಯಿಂದ ನೀವು ಕಾನ್ಫಿಡೆಂಟ್ ಇನ್ನ ಆಬ್ವಿಯಸ್ಲಿ, ಇಲ್ಲಾರು ಇಷ್ಟು ದೊಡ್ಡ ಸಿನಿಮಾನ ರೈಟ್ರಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಆಗಲ್ಲ. ಹೌದು. ಸೊ KD ಸಿನಿಮಾ ಈಗ ನೀವು ಬರಹಗಾರರು ಅಂತ ಗೊತ್ತಾದ ಮೇಲೆ ಹೇಗಿದೆ ಜನರ ರೆಸ್ಪಾನ್ಸ್, ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ ಹೆಂಗೆ ನಡೀತಾ ಇದೆ? ಅಂದರೆ ಅದರಿಂದ ಬೇರೆ ಬೇರೆ ಸಿನಿಮಾಗಳು ಸಿಗ್ತಿದೆ. ಧ್ರುವ ಸರ್ ಆಗಲಿ, ಪ್ರೇಮ್ ಸರ್ ಆಗಲಿ, ಎಲ್ಲ ಕಡೆ ನಮ್ಮ ರೈಟ್ರು ಸಿನಿಮಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಟೀಸರು ಟ್ರೈಲರಲ್ಲಿ ಬರೋ ಎಷ್ಟೋ ಡೈಲಾಗ್ಗಳು ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ. ಅದು ನೋಡಿ ಒಂದಷ್ಟು ಕೆಲಸಗಳು ಸಿಗ್ತಾ ಇದೆ, ಒಂದಷ್ಟು ಪ್ರಶಂಸೆಗಳು ಸಿಗ್ತಾ ಇದೆ. ಆಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ KD ಸಿನಿಮಾ ಮಾಸ್ ರೈಟ್ರು ಇವರೇ ಅಂತ ಎಲ್ಲ ಕಡೆ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಧ್ರುವ ಸರ್ ಸೆಲೆಬ್ರಿಟೀಸ್ ಕಡೆಯಿಂದ ತುಂಬ ಪ್ರೀತಿ ಸಿಗ್ತಿದೆ ನಿಮಗೆ ಅನ್ಸುತ್ತೆ? ಅದು ಬ್ಲೆಸ್ಸಿಂಗ್ ಮೇಡಮ್. ಯಾಕಂದರೆ ಅವ್ರ ಸಿನಿಮಾ ನೋಡ್ಕೊಂಡು ಶಿಳ್ಳೆ ಚಪ್ಪಾಳೆ ಹೊಡ್ಕೊ ಬಂದಿದ್ದು ಹುಡುಗ ನಾನು. ಇವತ್ತು ಅವ್ರ ಜೊತೆಗೆ ಒಂದು ಕೆಲಸ ಮಾಡ್ಕೊಂಡು ಒಂದು ಅಣ್ಣ ತಮ್ಮನ ಬಾಂಧವ್ಯದಲ್ಲಿ ಇದ್ದೀವಿ ಅಂತ ಅಂದರೆ ಅದು ಬ್ಲೆಸ್ಸಿಂಗ್. ಓಕೆ. ಸೊ ಇದಾಗಿದೆ ನಮ್ಮ ರೈಟರ್ ಕ್ರಾಂತಿ ಅವರ ಇಂಟರ್ವ್ಯೂ. ಸೊ ಈಗ KD ಬರ್ತಿದ್ದಾರೆ April 30th. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಆ್ಯಂಡ್ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಒಳ್ಳೆ ಕ್ವಶನ್, ಇದಕ್ಕೆ ನೀವು ಸೇರಿಸಿ ಹೇಳಿ ಮೇಡಮ್. ಓಕೆ, ಎಕ್ಸೈಟ್ಮೆಂಟ್ ಹೇಳಿ. ನನ್ನ ಎಕ್ಸೈಟ್ಮೆಂಟ್
ತುಂಬ ಜಾಸ್ತಿ ಇದೆ. ಜಾಸ್ತಿ ಎಕ್ಸೈಟ್ಮೆಂಟ್ಗಿಂತ ಹೇಳೋಕ್ಕಿಂತ ಹೆಚ್ಚಾಗಿ ಪ್ರೌಡ್ ಫೀಲ್ ಇದೆ. ನಾನು ಒಂದು ಪಾರ್ಟ್ ಆಗಿದ್ದೀನಿ KDಯಲ್ಲಿ, ಎಷ್ಟು ದೊಡ್ಡ ಬ್ಯಾನರಲ್ಲಿ, ಎಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ. ನಾನು ಚಿಕ್ಕವಳು, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಕರಿಯರ್ ಇಂಡಸ್ಟ್ರಿಯಲ್ಲಿ. ಸೊ ತುಂಬ ಪ್ರೌಡ್ ಫೀಲ್ ಇದೆ ಆ್ಯಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಸ್ಕ್ರೀನಲ್ಲಿ ಈ ಎಲ್ಲ ಆರ್ಟಿಸ್ಟ್ಗಳ ಜೊತೆ ನೋಡೋದಕ್ಕೆ. KDಲಿರೋ ಇಷ್ಟು ಜನರಲ್ಲಿ ನೀವು ಎಕ್ಸೈಟಾಗಿ ಕಾಯ್ತಾ ಇರೋ ಪಾತ್ರ ಯಾವುದು? ಐ ಥಿಂಕ್ ನಾನು ರಮೇಶ್ ಸರ್ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಅವ್ರದ್ದು ತುಂಬ ಅವರು ಮುಂಚೆ ಏನು ಪಾತ್ರ ಮಾಡ್ಕೊಂಬಂದಿದ್ದಾರೆ ಅದಕ್ಕಿಂತ ತುಂಬ ಯೂನಿಕ್ ಆಗಿದೆ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ. ನಾನು ಕೆಲವೊಂದು ಬಿಟ್ಸ್ನ ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದೆ. ಈಗ ಫುಲ್ ಇಡೀ ಸಿನಿಮಾದಲ್ಲಿ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಗೊತ್ತಿರೋ ಪ್ರಕಾರ ನನಗೆ ಅವ್ರದ್ದು ಬಾಂಧವ್ಯ ಸಿನಿಮಾದಲ್ಲಿ ಹೇಗಿದೆ ಅಂತ. ಸೊ ಅದೊಂದು ಮೇ ಬಿ ಆ್ಯಡ್ ಆಗುತ್ತೆ ಫೇವ್ರೇಟ್ ಅಂತ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಳಿದ್ನಲ್ಲ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಎಲ್ಲ ಭಾಷೆ ಸಿನಿಮಾನ ಸಪೋರ್ಟ್ ಮಾಡೋಣ. ಸ್ಪೆಷಲಾಗಿ ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಇಂಥ ಇವಾಗ ಬರ್ತಿರೋ ಪೀಳಿಗೆಗೆ ಅಷ್ಟೊಂದೇನು ವಿಷಯ ಏನಿಲ್ಲ. 30ನೇ ತಾರೀಕು ಸಿನಿಮಾ ರಿಲೀಸು, ಎಲ್ಲ ಸೂಪರ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ, ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇದು ನನ್ನ ಪರ್ಸ್ನಲ್ ಕ್ವಶನ್. ಸೊ ನಾನು ಆಡಿಷನಿಗೆ ಬಂದಾಗ ಆ್ಯಂಡ್ ಕೆಲಸ ಮಾಡುವಾಗ, ಪರ್ಫಾರ್ಮ್ ಮಾಡುವಾಗ ನಿಮ್ಗೆ ಏನು ಅನ್ನಿಸ್ತು? ಆ್ಯಂಡ್ ನನ್ನ ಬಗ್ಗೆ ಒಂಚೂರು ಮಾತು. ಅಂದರೆ ನಿಮ್ಮ ಪಾತ್ರಕ್ಕೆ ತುಂಬ ದೊಡ್ಡ ಪಾತ್ರ ಸಿನಿಮಾದಲ್ಲಿ, ತುಂಬ ಮೇಜರ್ ಪಾತ್ರ, ಒಂದು ನಗು ಜೊತೆ ಎಷ್ಟು ಬ್ಲೆಂಡ್ ಆಗುತ್ತೋ ಆ ಪಾತ್ರ. ಒಂದು ಸಿನಿಮಾದ ದಿಕ್ಕು ಬದಲಾದಾಗ ಕಣ್ಣೀರ ಜೊತೆನೂ ಜೊತೆಯಾಗಿರುವಂಥ ಪಾತ್ರ. ಅದಕ್ಕೆ ತುಂಬ ಜನ ಆಡಿಷನ್ಸಿಗೆ ಬಂದರು, ಮುಂಬೈ, ಹೈದ್ರಾಬಾದು, ಎಲ್ಲ ಕಡೆಯಿಂದನೂ ಎಲ್ಲ ಬೇರೆ ಬೇರೆ ಎಲ್ಲ ಬಂದರು. ಬಟ್ ನಮಗೇನಂದರೆ ಒಂದು ಹಳ್ಳಿ ಸೊಗಡು ಅನ್ನೋದೊಂದು ಬೇಕಿತ್ತು. ಯಾಕಂದರೆ ಪ್ರೇಮ್ ಸರು ಕ್ಯಾರೆಕ್ಟರ್ನ ಆ ಥರ ಡಿಸೈಡ್ ಮಾಡಿದರು. ಬೇರೆಯವರೆಲ್ಲ ಏನಾದರೂ ಸರ್ ನಾವು ಟ್ರಾನ್ಸ್ಲೇಟ್ ಮಾಡಿಕೊಟ್ರು, ಓಕೆ ಸರ್ ನಾವು ಬಂದು ರಿಹರ್ಸಲ್ ಮಾಡಿಸಿದ್ರು, ಓಕೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಆದರೆ ಪ್ರೇಮ್ ಸರ್ ಬಿಲ್ಕುಲ್ ಒಂದು ಹಳ್ಳಿ ಪಾತ್ರ ಯಾರು ಸಿಕ್ಕಿದ್ರೆ ಅವ್ರಿಗೆ ತುಂಬ ಈ ರಂಗಭೂಮಿ ಕಲಾವಿದರು ಇವಂಥವರೆಲ್ಲ ತುಂಬ ಇಷ್ಟ. ಆ ಥರ ಯಾರು ಇದ್ದರೆ ನೋಡ್ರೋ ಮಗ ಅನ್ನೋ ಟೈಮ್ಗೆ ನೀವು ಬಂದ್ರಿ, ನೀವು ಆಡಿಷನ್ ಕೊಟ್ರಿ, ಅದು ಇಡೀ ತಂಡಕ್ಕೆ ಇಷ್ಟ ಆಯಿತು. ಅಲ್ಲಿಂದ ಜರ್ನಿ ಇವತ್ತು ಇಬ್ಬರು ಇಲ್ಲಿ ನಿಂತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಸ್ಕ್ರೀನ್ ಮೇಲೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಪ್ರೇಮ್ ಸರ್ ಬಟ್ ಸ್ಟಿಲ್ ಪ್ರೇಮ್ ಸರ್ ಇಸ್ ಮೇನ್. ಬಟ್ ಕ್ರಾಂತಿ ಸರ್ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ, ಮಾಡ್ಯುಲೇಷನ್ಗಾಗಿರಲಿ ಆ್ಯಂಡ್ ಮಾನಿಟರ್ ಮಾಡುವಾಗ ತುಂಬ ಚೆನ್ನಾಗಿ ಅರ್ಥ ಮಾಡ್ತಿದ್ದಾರೆ. ಫೀಲ್ ಹೆಂಗಿದೆ, ಎಮೋಷನ್ ಅದನ್ನು ಮಾಡಿದ್ದಾರೆ. ಬಿಕಾಸ್ ಪ್ರೇಮ್ ಸರ್ ಕೈಲಿ ವಹಿಸ್ಕೊತಾ ಇದ್ರಲ್ಲ, ನಾನು ತುಂಬ ಸೈಕಲ್ ಹೊಡಿತಾ ಇದ್ದೆ ಕೆಲವೊಂದು ಸೀನ್ಗಳಲ್ಲಿ. ಆಮೇಲೆ ಬೈಕಿಗೆ ಬಂದರು, ಆಮೇಲೆ ಹೋಗ್ತಾ ಹೋಗ್ತಾ ಪಿಕಪ್ ಆಗಿ ಸೊ ಇವಾಗ ಚಿಕ್ಕಣ್ಣವ್ರ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ. ಎಲ್ಲ ಇವರ ಆಶೀರ್ವಾದ. ಅಯ್ಯಯ್ಯೋ. ಸೊ ಥ್ಯಾಂಕ್ ಯು. PRQ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.